ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಲ್ಲ ಮಾತಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ದಿನ ಏನು ಮಾಡ್ತಾ ಇದ್ದೀನಿ ಅಂತೇಳಿ ನನಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಿದ್ದೀರಾ ಫ್ರೆಂಡ್ಸ್, ಒಂದು ರಟ್ಟನ್ನು ನಾನು ಒಂದು ಗೋಳಾಕಾರದಲ್ಲಿ ಕಟ್ ಮಾಡಿಕೊಂಡು ಫಸ್ಟ್ ಅದಕ್ಕೆ ಒಂದು ಫೆನ್ಸ್ ಥರ ಅಂದರೆ ಒಂದು ಕಾಂಪೌಂಡ್ ಥರ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಟ್ಟೆ ಒಂದು ಇದ್ರ ಪೀಸ್ನಲ್ಲಿ ತೆಗೆದುಕೊಂಡು ಅದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ನಾನು ತಿಳಿಸ್ತೀನಿ ಫ್ರೆಂಡ್ಸ್. ಒಂದು ಹಳ್ಳಿ ವಾತಾವರಣ ಯಾವ ರೀತಿ ಇರುತ್ತೆ ಅದನ್ನು ನಾನು ಮಾಡಿಟ್ಕೊಂಡಿರತಕ್ಕಂಥ ಒಂದು ವಸ್ತುಗಳಲ್ಲಿ ಅದನ್ನು ನಿಮಗೆ ಇಲ್ಲಿ ನಾನು ಜೋಡಿಸಿ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ಮನೆ ಇರುತ್ತೆ ಇಲ್ಲಿ. ಮನೆ ಆದಮೇಲೆ ಒಂದು ಫ್ಲವರ್ ಪಾಟ್ ಆದಮೇಲೆ ಮತ್ತಿನ್ನೇನಿರುತ್ತೆ, ಪಕ್ಷಿಗಳು ಮತ್ತು ಕೋಳಿ ಆ ರೀತಿ, ಮತ್ತು ಎತ್ತಿನ ಗಾಡಿ, ಹಸು, ಒಂದು ಜೋಕಾಲಿ ಆ ರೀತಿ ಇರುತ್ತೆ. ಇದ್ರ ಮಧ್ಯದಲ್ಲಿ ನಾನು ನಿಮಗೆ ಒಂದು ಹೆಲ್ತ್ ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮನುಷ್ಯನಿಗೆ ಮುಖ್ಯವಾಗಿ ಹೃದಯದ ಒಂದು ಭಾಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಎಲ್ಲರೂ ಅಷ್ಟೇ ಆರೋಗ್ಯವಾಗಿರೋಂಥವ್ರು, ಹೃದಯದ ಒಂದು ತೊಂದರೆ ಇರತಕ್ಕಂಥವ್ರು ತೆಗೆದುಕೊಳ್ಬೇಕಾದ ಒಂದು ಮುತುವರ್ಜಿ ಏನಂತಂದರೆ, ಅತಿಯಾದ ಒಂದು ಉಪ್ಪಿನ ಒಂದು ಸೇವನೆ ಮಾಡಬೇಡಿ ಫ್ರೆಂಡ್ಸ್. ಜಾಸ್ತಿ ಉಪ್ಪು ಬೇಡ. ಈಗ ಲೋ ಬಿ ಪಿ ಇರತಕ್ಕಂಥವ್ರು ಉಪ್ಪನ್ನ ಜಾಸ್ತಿ ತಗೋಬೇಕಾಯ್ತದೆ. ಆದರೆ ಈ ಒಂದು ಹೃದಯದ ಕಾಯಿಲೆ ಇರತಕ್ಕಂಥವರು ಉಪ್ಪನ್ನ ಕಮ್ಮಿಯಾಗಿ ಉಪಯೋಗ ಬಳಸಿ, ಮತ್ತು ನೀರಿನ ಅಂಶನೂ ಅವರು ಕಮ್ಮಿಯಾಗಿ ಕುಡಿಬೇಕು. ಈ ಸಾಂಬಾರು, ಈ ಜ್ಯೂಸ್, ಕಾಫಿ ಏನೇ ಆದ್ರೂ ಸಹ ಅಷ್ಟೇ ಅದನ್ನು ಒಂದು ಮಿತವಾಗಿಯೇ ಬಳಸ್ಬೇಕು ಅವರು. ಮತ್ತು ಎಣ್ಣೆ ಪದಾರ್ಥಗಳನ್ನ ಜಾಸ್ತಿ ತಿನ್ನಬಾರ್ದು. ಅದರಿಂದ ಎಣ್ಣೆ ಇದು ಕೊಲೆಸ್ಟ್ರಾಲ್ ಆಗಿ ರಕ್ತ ಹೆಪ್ಪುಗಟ್ಟಿ ಆಗಲೇ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಸಾಧ್ಯತೆಗಳು ತುಂಬ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಹಲವಾರು ಒಂದು ವಿಧದ ಒಂದು ವಿಷಯಗಳಿರುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ತಿಳ್ಕೊಂಡು ಚೆನ್ನಾಗಿರೋರು ಸಹ ಇದನ್ನು ಫಾಲೋ ಮಾಡ್ತಾ ಬಂದರೆ ಚೆನ್ನಾಗಿರುತ್ತೆ. ಅವ್ರ ಹೃದಯನೂ ಆರೋಗ್ಯವಾಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಒಂದು ಅಂಶ ಅಂತಂದರೆ ನಮ್ಮ ಹೃದಯವು ಚೆನ್ನಾಗಿರಬೇಕು ನಮಗೆ. ಅದರಿಂದ ಎಲ್ಲರೂ ಸಹ ಸ್ವಲ್ಪ ಉಪ್ಪಿನ ಕಮ್ಮಿ ಮಾಡಿ, ಎಣ್ಣೆ ಪದಾರ್ಥನ ಜಾಸ್ತಿ ಕರ್ದಿದ್ದನ್ನ ತಿನ್ನೋದಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಚೆಂದ ವಾಕ್ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ವಾಕ್ ಮಾಡಿದಷ್ಟು ನಮ್ಮಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ನಮ್ಮ ವೆಯ್ಟು ಒಂದು ಮಿತವಾಗಿರಬೇಕು, ತುಂಬ ದಪ್ಪನೂ ಇರಬಾರ್ದು. ಸೊ ಈ ಒಂದು ಉಪಯೋಗ ಪಡ್ಕೊಳ್ಳಿ ಅಂತೇಳಿ ಸಣ್ಣದಾದ ಒಂದು ಹೆಲ್ತ್ ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದೆಲ್ಲ ಉಪಯೋಗನ ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಆಶಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಫೈನಲಿ ನಾವು ಈ ಒಂದು ಅರೇಂಜ್ಮೆಂಟ್ ಮಾಡೇ ಆಗಿದೆ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಎತ್ತಿನ ಗಾಡಿ, ಅಲ್ಲಿ ಹಸು ಹುಲ್ಲನ್ನ ಮೇಯ್ತಾ ಇರೋದು, ಅದೇ ರೀತಿಯಾಗಿ ಅಲ್ಲಿ ಒಂದು ಸಣ್ಣ ಪುಟ್ಟ ಮನೆ ಇರೋದು, ಮತ್ತು ಹೂವಿನ ತೋಟ ಥರ ಹೂವಿರೋದು, ಕೋಳಿ ಮನೆ, ಅದರದ್ದು ಆಹಾರ ತಿನಿಸು, ಪ್ಲಾಸ್ಟಿಕ್ನಲ್ಲೇ ಒಂದು ಎಳ್ನೀರು ಮರ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ಇದು ಜೋಕಾಲಿ, ನಾವು ಮರದಲ್ಲಿ ಇದು ಮಾಡೋದಕ್ಕಾಗಲ್ಲ, ಸೊ ಮಾಡಿರೋದು ನೋಡಿ. ಜೋಕಾಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನೋಡಿದ್ರೆ ಮಕ್ಕಳಿಗೂ ಸಹ ಏನಾಗುತ್ತೆ ಅಂದರೆ, ನಾವು ಅಲ್ಲಿ ಹೋಗಿ ಪುಟ್ಟದಾಗ ಆಟ ಆಡ್ತಿರ್ಬೇಕು ಅಂತೇಳಿ ನಮಗೆ ಅನಿಸುತ್ತೆ. ಸೊ ಮಕ್ಕಳಿಗಂತೂ ಇನ್ನೂ ಚೆನ್ನಾಗಿ ಅದು ತುಂಬ ಅವ್ರಿಗೆ ಆಸೆ ಆಗುತ್ತೆ. ಈ ಒಂದು ವಿಡಿಯೋ ಯಾಕೆ ಹಾಕಿದ್ದೀನಿ ಅಂದರೆ, ಈ ರೀತಿ ಒಂದು ಕ್ರಾಫ್ಟ್ ವರ್ಕ್ ಆಗಲಿ ಏನಾದರೂ ಮನೆಯಲ್ಲಿ ಮಕ್ಕಳಿಗೆ ನಾವು ಮಾಡಿ ತೋರಿಸ್ಬೋದು. ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ನಾವು ಎಲ್ಲ ರೀತಿ ಮಾಡಬೇಕು, ದೊಡ್ಡವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇರುವಾಗ ಅದನ್ನು ನೋಡ್ಕೊಂಡು ನಾವು ಕಲಿಬೇಕನ್ನೋದು ಒಂದು ಇಂಟ್ರೆಸ್ಟ್ ಬರುತ್ತೆ ಅನ್ನೋದು ಒಂದು ವಿಷಯಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಅರೇಂಜ್ಮೆಂಟ್ಸು ಎಷ್ಟು ಚೆನ್ನಾಗಿದೆ ಅಂತೇಳಿ. ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕಷ್ಟಪಟ್ಟರೆ ನಾವು ಮುಂದಿನ ಜೀವನದಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.